ನೀನಿಟ್ಟಿರೋ ಗುರಿ ಒಳ್ಳೆಯದಾದರೆ ಸರೋಗಲ್ಲ, ನಡೆಯೋ ಮಾರ್ಗ ಕೂಡ ಒಳ್ಳೆಯದಾಗಿರಬೇಕು. ನಾವು ಏನಾದರೂ ಕಳೆದುಕೊಳ್ಳೋದು ತುಂಬ ಸುಲಭ, ಸಂಪಾದನೆ ಮಾಡೋದು ತುಂಬ ಕಷ್ಟ. ಅದು ಸಂಪತ್ತಾದರೂ ಸರಿ, ಸ್ನೇಹ ಆದರೂ ಸರಿ, ಪ್ರೀತಿ ಆದರೂ ಸರಿ, ನಂಬಿಕೆ ಆದರೂ ಸರಿ. ಆಲೋಚನೆ ಮಾಡಿ ಮಾತಾಡೋ ಮಾತಲ್ಲಿ ಸುಳ್ಳಿರ್ಬೋದು, ಆದರೆ ಆವೇಶದಲ್ಲಿ ಮಾತಾಡೋ ಮಾತು ನಿಜ ಮಾತ್ರ ಇರುತ್ತೆ. ಯಾರನ್ನೂ ಕೀಳಾಗಿ ಮಾತಾಡಬೇಡಿ, ಯಾರಿಗೂ ಬಾಧೆ ಕೊಡಬೇಡಿ. ಇವತ್ತು ನೀವು ಶಕ್ತಿವಂತರಾಗಿರ್ಬೋದು, ಆದರೆ ಟೈಮ್ ನಿಮಗಿಂತ ಶಕ್ತಿಯಾಗಿರುತ್ತೆ. ನಿಮಗೆ ಬೇಡದೇ ಇರೋ ವಿಷಯದಲ್ಲಿ ತಲೆ ಹಾಕಬೇಡಿ, ಯಾಕೆಂದರೆ ಇಲ್ಲದೇ ಇರೋ ಸಮಸ್ಯೆನ ಮೇಲೆ ಎಳೆದುಕೊಂಡಾಗೆ. ನಮ್ಮ ಶರೀರ ಎಷ್ಟು ಚಲಿಸಿದರೆ ಅಷ್ಟು ಆರೋಗ್ಯ, ನಮ್ಮ ಮನಸ್ಸು ಎಷ್ಟು ಸ್ಥಿರತೆಯಿಂದ ಇದ್ದರೆ ಅಷ್ಟು ಆನಂದ. ಪ್ರೀತಿ ಆಕ್ಸಿಜನ್ ಇದ್ದಂಗೆ, ಕಾಣಿಸಲ್ಲ ಆದರೆ ಬದುಕಿಸುತ್ತೆ. ದಡಕ್ಕೆ ಅಲೆ ಬಂದರೂ, ಬಾಯಿಗೆ ಕೆರೆತ ಬಂದರೂ, ಯಾವಾಗ ಏನನ್ನು ಮುಳುಗಿಸುತ್ತೋ ಯಾರಿಗೂ ಗೊತ್ತಿಲ್ಲ. ಅಭ್ಯಾಸಗಳು ಸರಿಯಾಗಿಲ್ಲ ಅಂದರೆ ಎಂಥ ಶ್ರೀಮಂತ ಆದರೂ ಬಿಕಾರಿ ಆಗ್ತಾನೆ. ನೀನು ಬಲವಾದ ನಿರ್ಣಯ ತೆಗೆದುಕೊಳ್ಳದಿದ್ದರೆ ನಿನ್ನ ಭವಿಷ್ಯ ಬಲಹೀನಗೊಳ್ಳುತ್ತೆ. ನಿಮ್ಮ ಗೆಲುವು ನಿಮಗೆ ಆನಂದ ನೀಡದಿದ್ದರೆ ಅದು ನಿಮ್ಮ ಗೆಲುವೇ ಅಲ್ಲ. ಕಾಮನಬಿಲ್ಲು ಒಂದೇ ಸಾರಿ 7 ಬಣ್ಣವನ್ನು ತೋರಿಸುತ್ತೆ, ಆದರೆ ಮನುಷ್ಯ ಅವಕಾಶ ನೋಡಿಕೊಂಡು ಅವನಲ್ಲಿರೋ ಒಂದೊಂದೇ ಬಣ್ಣನೇ ತೋರಿಸ್ತಾನೆ. ಒಂದು ವ್ಯಕ್ತಿ ಎದೆಯಲ್ಲಿ ನಿಜಾಯಿತಿ ಇದ್ದಾಗ ಆ ಅಂದ ಅವನ ವ್ಯಕ್ತಿತ್ವದಲ್ಲಿ ಕಾಣಿಸುತ್ತೆ. ಅನುಮಾನದಲ್ಲಿ ಬದುಕೋ ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಎಷ್ಟು ಹುಡುಕಿದರೂ ಸಂತೋಷ ಸಿಗಲ್ಲ. ಏನಾದರೂ ಪರೀಕ್ಷೆ ಮಾಡು, ಆದರೆ ಮನುಷ್ಯನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ, ಯಾಕೆಂದರೆ ಅದು ಅಮೂಲ್ಯವಾದ ಸಂಬಂಧ ದೂರ ಮಾಡುತ್ತೆ. ನೀವು ಇರೋದನ್ನು ಇದ್ದಂಗೆ ಮಾತಾಡಿ ನೋಡಿ, ನಿಮ್ಮ ಹತ್ರ ಒಬ್ಬ ಕೂಡ ಬರಲ್ಲ. ಇರೋದನ್ನು ಇಲ್ಲದೇ ಇರೋದನ್ನು ಒಟ್ಟಿಗೆ ಸೇರಿ ಮಾತಾಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಒಂದು ಗುಂಪೇ ಸೇರುತ್ತೆ. ನೀವು ಕೋಪದಲ್ಲಿದ್ದಾಗ ಜಾಸ್ತಿ ಮೌನವಾಗಿರೋಕ್ಕೆ ಟ್ರೈ ಮಾಡಿ. ಆ ಟೈಮಲ್ಲಿ ನಿಮ್ಮ ಬಾಯಿಂದ ಬರೋದು ಮಾತಲ್ಲ, ಮಾರಕಾಸ್ತ್ರಗಳು. ನೀವು ಹೇಳೋರ ಮಾತು ಕೇಳಿದರೆ ನಿಮ್ಮ ಜೀವನನ ನೀವೇ ಹಾಳು ಮಾಡಿದ ಹಾಗೆ. ಒಂದು ಗುಟ್ಟನ್ನು ಗಂಡು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಬಿಡ್ತಾನೆ. ಹೆಂಗಸರು 2 ಕಿವಿಯಲ್ಲಿ ಕೇಳಿ ಬಾಯಲ್ಲಿ ಬಿಡ್ತಾರೆ. ಒಬ್ಬ ವ್ಯಕ್ತಿಗೆ ಸಂಸ್ಕಾರ ಅನ್ನೋದು ಹುಟ್ಟಿನಿಂದಲೇ ಬರಲ್ಲ. ತಂದೆ ತಾಯಿಯ ಪೋಷಣೆ, ಗುರುಗಳ ಬೋಧನೆ, ಸಮಾಜದ ರೀತಿಯಲ್ಲಿ ಆ ವ್ಯಕ್ತಿಗೆ ಸಂಸ್ಕಾರ ಅವಲಂಬನೆ ಆಗುತ್ತೆ. ಅರ್ಥನೇ ಮಾಡಿಕೊಳ್ಳದ ಸಂಬಂಧ ಇರೋವರೆಗೂ ಎಷ್ಟು ಸಂಪತ್ತಿದ್ದರೂ ವ್ಯರ್ಥನೇ. ಅದು ಸ್ನೇಹ ಆಗ್ಬೋದು, ಪ್ರೀತಿ ಆಗ್ಬೋದು, ಲೈಫ್ ಪಾರ್ಟ್ನರ್ ಆಗ್ಬೋದು. ನಮಗೆ ಪುಸ್ತಕ ಜ್ಞಾನ ಮಾತ್ರ ಕೊಡುತ್ತೆ, ಆ ಜ್ಞಾನ ಹೇಗೆ ಉಪಯೋಗ ಮಾಡಬೇಕು ಅನ್ನೋ ಆಲೋಚನೆನ ನಮಗೆ ಬಿಟ್ಟಿರುತ್ತೆ. ನಿಮ್ಮ ಗುಂಡಿಗೆ ಧೈರ್ಯ ಯಾವಾಗಲೂ ನಿಮ್ಮ ಕಷ್ಟನೂ ಕೂಡ ಭಯಪಡಿಸೋ ಹಾಗೆ ಇರಬೇಕು. ಆವಾಗಲೇ ನೀವು ಮುಂದೆ ಹೋಗೋಕ್ಕೆ ಸಾಧ್ಯ. ನಾವು ಅರ್ಥ ಇಲ್ಲದೆ ಆವೇಶ ಪಡಬಾರ್ದು, ಅದು ಅನೇಕ ಸಮಸ್ಯೆಗಳನ್ನು ತಂದು ಕೊಡುತ್ತೆ. ಆಲೋಚನೆ ಮಾಡದೆ ನಿರ್ಣಯ ಮಾಡಬಾರದು, ಅದು ಅನೇಕ ನೋವುಗಳಿಗೆ ಕಾರಣ ಆಗುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಇದೇ ಸೀರೀಸ್ನ ಮುಂದೇನೂ ಬರ್ತಾ ಇರುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಯಾರು ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಓಕೆನಾ? ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.